ಕಟಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚಡದಲ್ಲಿ ಬೀದಿ ನಾಯಿಗಳ ಹಾವಳಿ ಮತ್ತೆ ತೀವ್ರಗೊಂಡಿದ್ದು, ನಿವೃತ್ತ ಶಿಕ್ಷಕರೊಬ್ಬರ ಮನೆಯಲ್ಲಿ ಸಾಕಿದ್ದ 5 ಆಡುಗಳನ್ನು ಬೀದಿ ನಾಯಿಗಳ ಗುಂಪು ಕಚ್ಚಿ ಕೊಂದ ಘಟನೆ ಶುಕ್ರವಾರ ಮುಂಜಾನೆ ನಡೆದಿದೆ. ಅಚ್ಚಡದ ನಿವೃತ್ತ ಶಿಕ್ಷಕ ವಿಠಲ ಮಾಸ್ಟರ್ ಅವರ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಹಟ್ಟಿಯಲ್ಲಿ ಕಟ್ಟಿದ್ದ 5 ಆಡುಗಳ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ ನಡೆಸಿ ಕಚ್ಚಿಕೊಂದಿದೆ. ಕೆಲವು ಆಡುಗಳನ್ನು ಎಳೆದೊಯ್ದಿರುವುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ. ಇದಕ್ಕೂ ಕೆಲ ದಿನಗಳ ಹಿಂದೆ ಇದೇ ನಾಯಿಗಳ ಗುಂಪು ಮನೆಯ ಕೋಳಿ ಹಾಗೂ ಟರ್ಕಿ ಕೋಳಿಗಳ ಮೇಲೂ ದಾಳಿ ನಡೆಸಿ ಹಾನಿ ಉಂಟುಮಾಡಿತ್ತು ಎಂದು ಅವರು ಆರೋಪಿಸಿದ್ದಾರೆ. ಅಚ್ಚಡಮಲೆ ಜುಮಾದಿ ದೇವಸ್ಥಾನದ ಸುತ್ತಮುತ್ತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದೇ ಮಾರ್ಗದಲ್ಲಿ ಅಂಗನವಾಡಿ ಹಾಗೂ ಶಾಲಾ ಮಕ್ಕಳು ಸೇರಿದಂತೆ ನೂರಾರು ಮಂದಿ ಪ್ರತಿದಿನ ಸಂಚರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಗ್ರಾಮ ಸಭೆಗಳಲ್ಲಿ ಹಲವು ಬಾರಿ ದೂರು ನೀಡಿದ್ದರೂ ಕಟಪಾಡಿ ಗ್ರಾಮ ಪಂಚಾಯಿತಿ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮತ್ತೊಂದು ಅನಾಹುತ ಸಂಭವಿಸುವ ಮುನ್ನವೇ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಿ ಸಾರ್ವಜನಿಕರ ಸುರಕ್ಷತೆ ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನನಗೆ ಪಾರಿ ಒಳಗೆ ಮಿತ್ತು ಮಾಡಿದ್ರೆ ಮಿತ್ತು ಮಾಡ್ತೇನೆ ಇದಾಲ ಬೆಕ್ಕು ಗಿಕ್ಕು ಫೋನ್ ಲೆಕ್ಕ ಅಂಕೊಂಜಿ ಮಾಡಲಿ ಇದು ಖರ್ಚು ಮಾಡ್ತದ್ದು ಇದಾಲದ್ದು. ಐತೋಲೆ ಪೊಕ್ಕುದಿನ ಮರಣ ಪಣ್ಣಕ್ಕಿನ್ಯಾಕ ಅವು ಒಂಜಿದಾನೆ ಊರಿನ ಓಯ್ತರ ಪೇಪರಲ್ಲೇ ರೆಡಿ ಮಾಡಿದೆ ಆಡುಗಳು ಮಾರಾಟಕ್ಕೆ ಈ ನಾಯಿನ ಬಂದ್ ಮಾಡ್ಕೊಡ್ತೇನಕ್ಕ ನೆಟ್ಟೆ ಬೇದಿ ನೆಟ್ತಾ ಇತ್ತು ಅಲ್ಲ ತಗೊಳ್ಬೇಕು. ಹೋದ ವಾರದಲ್ಲಿ ಇದೇ ಬೀದಿ ನಾಯಿಗಳ ಗುಂಪು ಬಂದು ನಮ್ಮ ಮನೆಯಲ್ಲಿದ್ದೊಂದು 7-8 ಕೋಳಿ, ದೊಡ್ಡ ದೊಡ್ಡ 2 ಟರ್ಕಿ, ಹಂಸ ಎಲ್ಲ ಕೊಂದು ಹಾಕಿ ಹೋಗಿತ್ತು. ಆನಂತರ ಈ ವಾರದಲ್ಲಿ ಬಂದು ಈಗ ನಮ್ಮ ಮನೆಯಲ್ಲಿ ಸಾಕಿದ 5 ಆಡು ಮರಿಯನ್ನು ಆಡನ್ನು ದೊಡ್ಡ ಆಡು ಮರಿ ಎಲ್ಲ ಕೊಂದು ಹಾಕಿ ಹೋಗಿದೆ. ಬೆಳಗಿನ ಜಾವ ಬಂದು ಅದು ಯಾವುದು ಸ್ವರ ಕೇಳಿ ನಾವು ಹೊರಗೆ ಬರುವಷ್ಟರಲ್ಲಿ ಒಂದು ಮರಿಯನ್ನು ಎಳ್ಕೊಂಡು ತೋಟಕ್ಕೆ ಹೋಗಿತ್ತು.
ಅಲ್ಲಿ ಮತ್ತೆ ಬಂದು ನೋಡುವಾಗ ನಮ್ಮ ಹಟ್ಟಿಯೊಳಗೆ ಬಂದು ನೋಡುವಾಗ 5 ಆಡನ್ನು ಕೊಂದಾಕಿ ಹೋಗಿದೆ. ಅದು ಮತ್ತು ಇಲ್ಲಿ ಬದಿಯಲ್ಲಿ ಸರ್ಕಾರಿ ಶಾಲೆ ಉಂಟು, ಅಲ್ಲಿ ಅಂಗನವಾಡಿ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ನಾಳೆ ಅವರ ಮೇಲೆಯೂ ದಾಳಿ ಮಾಡುವ ಸಂಭವ ಉಂಟು ಈ ನಾಯಿಗಳು. ಇನ್ನು ಕೋಳಿ ಆಯಿತು, ಆಡ ಆಯಿತು, ಇನ್ನು ದನ ಉಂಟು, ಇನ್ನು ದನದ ಮೇಲೂ ಅಟ್ಯಾಕ್ ಮಾಡ್ಬೋದು ಬಂದು. ಇದರ ಬಗ್ಗೆ ಒಂದು ಕ್ರಮ ಏನಾದರೂ ಆಗದಿದ್ದರೆ ಕಷ್ಟ ಉಂಟು. ನಾವು ಕೃಷಿಕರು, ನಾವು ಇದನ್ನು ಏನು ಸಾಕೋದು ಹೇಗೆ? ಚಿಕ್ಕ ಮಗುವಿನಾಗೆ ಸಾಕಿ ನಮ್ಮ ಕಣ್ಣ ಮುಂದೆ ಅದು ಸಾಯುವಾಗ ನಮಗೆ ಇದಾಗೋದಿಲ್ಲ, ಸಾಕಲಿಕ್ಕೂ ಮನಸ್ಸು ಬರೋದಿಲ್ಲ, ಇದು ಸಹ ಆಗೋದಿಲ್ಲ. ಇದು ಯಾವ ಏರಿಯಾ ಸರ್? ಇದು ಅಚ್ಚಡ, ಕಟ್ಪಾಡಿಯಲ್ಲಿ ಅಚ್ಚಡ ಮಲಿಜುಮದಿ ಸ್ಥಾನದ ಹತ್ತಿರ ಮನೆ ನಮ್ಮದು. ಬೀದಿ ನಾಯಿ ಬಗ್ಗೆ ಈ ಬಗ್ಗೆ ಪಂಚಾಯತ್ಗೆ ಏನಾದ್ರು ದೂರು ನೀಡಿದ್ದೀರಾ? ಪಂಚಾಯತಿ ಹೋದ ವರ್ಷ ನೀಡಿದೆ, ಈ ವರ್ಷ ನೀಡಿಲ್ಲ. ತುಂಬ ಬೀದಿ ನಾಯಿಗಳಿದೆ. ತುಂಬ ಬೀದಿ ನಾಯಿಗಳು ಗುಂಪೆ, ಒಂದು 12-15 ನಾಯಿಗಳು ಗುಂಪು ಕಟ್ಟಿಕೊಂಡೇ ಬರ್ತವೆ. ನಮ್ಮ ಮನೆ ಅಂತಲ್ಲಿ ಸುತ್ತಮುತ್ತ ಕೆಲವರ ಮನೆಯಲ್ಲಿ ಇದ್ದದ್ದು ಕೋಳಿ ಗೀಳಿ ಎಲ್ಲ ಆಗಿದೆ. ಯಾರು ಕೋಳಿ ಅಂತ ಯಾರು ಪಂಚಾಯತ್ ತನಕ ಹೋಗಲಿಲ್ಲ, ಕೋಳಿ ಅಲ್ಲ ಅಂತ. ಈಗ ಆಡಾಯಿತು, ಇನ್ನು ದನದ ಮೇಲೆ ಅಟ್ಯಾಕ್ ಮಾಡ್ಬೋದು, ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು. ಬದಿಯಲ್ಲಿ ಇದು ಉಂಟು, ಅಚ್ಚಡ ಶಾಲೆ, ಗೌರ್ಮೆಂಟ್ ಶಾಲೆ, ಅಲ್ಲಿ ಅಂಗನವಾಡಿ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ತಾ ಬರ್ತಾರೆ ಇರ್ತಾರೆ. ಕೆಲವರ ಜೊತೆ ಪೇರೆಂಟ್ಸ್ ಹೋಗ್ತಾರೆ, ಕೆಲವರ ಜೊತೆ ಪೇರೆಂಟ್ಸ್ ಇರೋದಿಲ್ಲ. ಅಂಥ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು?